ನಮಸ್ಕಾರ, ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ಜೋರಾದ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ, ಹೈಕಮಾಂಡ್ ಸೂಚನೆ ಮೀರಿ ಡಿಕೆಶಿ ಬಡ ಡೆಲ್ಲಿಗೆ ಎಂಟ್ರಿ. ಇತ್ತ ಸಿಎಂ ಬಡದಲ್ಲಿ ತೀವ್ರ ಅಸಮಾಧಾನ. ವಿರಾಜಪೇಟೆ ಫುಟ್ಬಾಲ್ ಮೈದಾನದಲ್ಲಿ ಗಲಾಟೆ, ಕಡಂಗ ಮತ್ತು ಕೇರಳ ತಂಡದ ಬೆಂಬಲಿಗರ ರಂಪಾಟ, ಪರಿಸ್ಥಿತಿ ಹತೋಟಿಗೆ ತಂದ ಪೊಲೀಸರು. ಕೇರಳದಲ್ಲಿ ಅಮೀಬಾ ವೈರಸ್ ಹೆಚ್ಚಳ, ಚಾಮರಾಜನಗರ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಅಲರ್ಟ್ ಘೋಷಣೆ, ಗಡಿಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಜಾಗೃತಿ. ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ಕುರ್ಚಿ ಕಿತ್ತಾಟ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಅಧಿಕಾರ ಹಂಚಿಕೆ ಸಂಬಂಧ ಜಿದ್ದಿಗೆ ಬಿದ್ದಂತೆ ಆಡ್ತಿರುವ ಸಿಎಂ ಡಿಸಿಎಂ ಬಣದ ನಾಯಕರು ಪರಸ್ಪರ ಸಭೆ ನಡೆಸುತ್ತಿದ್ದಾರೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿತ ಮತ್ತೊಂದು ಬಣ ದೆಹಲಿಗೆ ಎಂಟ್ರಿ ಕೊಟ್ಟಿದೆ. ಶಾಸಕರಾದ ಬಾಲಕೃಷ್ಣ, ಉದಯ್ ಕದಲೂರು, ನಯನ ಮೋಟಮ್ಮ, ಇಕ್ಬಾಲ್ ಹುಸೇನ್ ಹಾಗೂ ಶರತ್ ಬಚ್ಚೇಗೌಡ ಟೀಮ್ ತಡರಾತ್ರಿಯೇ ದೆಹಲಿಗೆ ಆಗಮಿಸಿದೆ ಎಂದು ಹೈಕಮಾಂಡ್ ಭೇಟಿ ಮಾಡಿ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ನಡೆಸಲು ಮುಂದಾಗಿದ್ದಾರೆ ಎಂದು ಆಪ್ತ ಮೂಲಗಳು ತಿಳಿಸಿವೆ. ಇನ್ನು ಡಿಕೆಶಿ ಬೆಂಬಲಿತ ಮತ್ತೊಂದು ಬಣ ದೆಹಲಿಗೆ ಪರೇಡ್ ನಡೆಸಿರುವ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿತ ಬಣದಲ್ಲಿ ತೀವ್ರ ಅಸಮಾಧಾನ ಭುಗಿಲೆದಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಹೈಕಮಾಂಡ್ ಸೂಚನೆ ಮೀರಿ ಮತ್ತೆ ದೆಹಲಿಗೆ ಹೋಗಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಖರ್ಗೆಯವರಿಗೆ ಡಿಕೆಶಿ ತಂಡದ ಶಾಸಕರ ಶಿಸ್ತು ಉಲ್ಲಂಘನೆ ಗಮನಕ್ಕೆ ತರಲಾಗಿತ್ತು. ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೂಡ ವಾರ್ನಿಂಗ್ ಕೊಟ್ಟಿದ್ರು. ಎಷ್ಟಿದ್ರೂ ಡಿಕೆಶಿ ಬಣ ಕ್ಯಾರೆ ಎನ್ನದೆ ದೆಹಲಿ ಪರೇಡ್ ನಡೆಸಿದೆ. ಇದರಿಂದ ಅಸಮಾಧಾನಗೊಂಡಿರುವ ಸಿದ್ದರಾಮಯ್ಯ ಬಣದ ಸಚಿವರಿಂದ ಮತ್ತೊಂದು ಸಭೆ ನಡೆಸುವ ಸಾಧ್ಯತೆಗಳಿವೆ. ಈಗ ಸುಮ್ಮನಿದ್ರೆ ಮುಂದೆ ಕಷ್ಟಕಾಲ ಕಟ್ಟಿಟ್ಟ ಬುದ್ಧಿ. ಮುಂದಿನ ಕಾರ್ಯತಂತ್ರಗಳನ್ನು ಚರ್ಚಿಸಿ ಕೂಡಲೇ ಕಾರ್ಯಗತಗೊಳಿಸಲು ಚಿಂತನೆ ನಡೆಸಿದೆ ಎಂದು ಪಕ್ಷದ ಆಪ್ತ ಮೂಲಗಳು ತಿಳಿಸಿವೆ. ಫುಟ್ಬಾಲ್ ಪಂದ್ಯ ನಡೆಯುತ್ತಿದ್ದ ಸಂದರ್ಭದಲ್ಲಿ ವೀಕ್ಷಣೆಗೆ ಬಂದಿದ್ದ 2 ತಂಡಗಳ ಬೆಂಬಲಿತ ಪ್ರೇಕ್ಷಕರ ಗುಂಪಿನ ನಡುವೆ ಘರ್ಷಣೆ ಏರ್ಪಟ್ಟ ಘಟನೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ನಗರದಲ್ಲಿ ಕಳೆದ ರಾತ್ರಿ ನಡೆದಿದೆ. ವಿರಾಜಪೇಟೆ ನಗರದ ತಾಲೂಕು ಮೈದಾನದಲ್ಲಿ ಕಂಟಕ ಗ್ರಾಮ ಆಟಗಾರರು ಹಾಗೂ ಕೇರಳ ರಾಜ್ಯದ ಆಟಗಾರರ ನಡುವೆ ಫುಟ್ಬಾಲ್ ಪಂದ್ಯ ಕಳೆದ 3 ದಿನಗಳಿಂದ ನಡೆಯುತ್ತಿತ್ತು. ಭಾನುವಾರ ರಾತ್ರಿ ಹೊನಲು ಬೆಳಕಿನ ಫೈನಲ್ಸ್ನಲ್ಲಿ ಪಂದ್ಯ ನಡೆಯುತ್ತಿದ್ದ ವೇಳೆ ಗ್ಯಾಲರಿಯಲ್ಲಿ ಕುಳಿತ ಪ್ರೇಕ್ಷಕರು 2 ತಂಡದ ಆಟಗಾರರನ್ನ ಶಿಳ್ಳೆ ಚಪ್ಪಾಳಿಗಳಿಂದ ಹುರಿದುಂಬಿಸುತ್ತಿದ್ದರು. ಈ ನಡುವೆ ಕೆಲ ಪ್ರೇಕ್ಷಕರು ಕೇರಳ ಗೆಲುವು ಸಾಧಿಸುತ್ತದೆ ಅಂತ, ಇನ್ನು ಕೆಲವರು ಕೊಡಗಿನ ಆಟಗಾರರೇ ಗೆಲುವು ಸಾಧಿಸುತ್ತಾರೆ ಅಂತ ಚೀರತೊಡಗಿದ್ರು. ಹೇಗಿರುವಾಗ ಇಬ್ಬರ ನಡುವೆ ಗಲಾಟೆ ಏರ್ಪಟ್ಟಿದೆ. ಕೊನೆಗೆ ರೊಚ್ಚಿಗೆದ್ದು 2 ಗುಂಪಿನವರು ಕುರ್ಚಿ ಎಸೆದಾಡಿದ್ದಾರೆ. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ವಿರಾಜಪೇಟೆ ನಗರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ 2 ಗುಂಪನ್ನ ಚದುರಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಬಳಿಕ ಫೈನಲ್ ಪಂದ್ಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದಿಢೀರ್ ಈ ಬೆಳವಣಿಗೆಯಿಂದ ವಿರಾಜಪೇಟೆ ನಗರದ ನಾಗರಿಕರು ಆತಂಕಕ್ಕೆ ಒಳಗಾಗಿದ್ರು. ಕೇರಳದಲ್ಲಿ ಅಮೀಬಾ ವೈರಸ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಜಿಲ್ಲೆಯ ಗಡಿಭಾಗದಲ್ಲಿ ವಿಶೇಷವಾಗಿ ಗುಂಡ್ಲುಪೇಟೆ ತಾಲೂಕಿನ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಬರಿಮಲೆಗೆ ತೆರಳುವ ಅಯ್ಯಪ್ಪ ಭಕ್ತರಿಗೆ ಈ ರೋಗದ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ಗುಂಡ್ಲುಪೇಟೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಲಿಂ ಪಾಷಾ ಬಿಆರ್ ಅವರ ಪ್ರಕಾರ ಇದು ನೈಗ್ಲೇರಿಯಾ ಫೌಲಿರಿ ಎಂಬ ಪರಾವಲಂಬಿಯಿಂದ ಬರುವ ಅಪರೂಪದ ಕಾಯಿಲೆಯಾಗಿದೆ ಮತ್ತು ಕರ್ನಾಟಕದಲ್ಲಿ ಯಾವುದೇ ಪ್ರಕರಣಗಳು ವರದಿಯಾಗಿಲ್ಲ. ಆದಾಗ್ಯೂ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸುವುದು ಮತ್ತು ಸ್ವಚ್ಛತೆ ಕಾಪಾಡುವ ಕುರಿತು ಕರಪತ್ರಗಳನ್ನು ವಿತರಿಸಲಾಗುತ್ತಿದ್ದು, ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ವೈದ್ಯಾಧಿಕಾರಿಗಳ ತಂಡಗಳು ಈ ಜಾಗೃತಿ ಕಾರ್ಯದಲ್ಲಿ ನಿರತವಾಗಿವೆ. ನೈಗ್ಲೇರಿಯಾ ಫೌಲಿರಿ ಅಂದ್ಬಿಟ್ಟು ಅನಿವು ಸಂಬಂಧಪಟ್ಟಂಗೆ ಕಾಯಿಲೆಗಳ ಬಗ್ಗೆ ನ್ಯೂಸಲ್ಲೆಲ್ಲ ನೋಡ್ತಿದೆ. ಸುದ್ದಿಗಳು ಏನು ಆತಂಕ ಕೊಡೋದು ಬೇಡ. ಇದೊಂದು ಅಮೀಬಾ, ಇದರಿಂದ ಇನ್ಫೆಕ್ಷನ್ ಆಗ್ಬೋದು. ಇದು ಸೀನಿಯರ್ ಇರುತ್ತೆ. ನೀವುಗಳೆಲ್ಲ ಸ್ವಾಮಿಗಳೆಲ್ಲ ಇಲ್ಲಿಂದ ಹೋಗ್ತೀರಾ, ಹೋಗಿ ಅಲ್ಲಿ ಸ್ನಾನ ಎಲ್ಲ ಮಾಡಿದಾಗ ಸೊ ಅದ್ ಮೂಗಿ. ಕೇರಳದಲ್ಲಿ ಒಂದಷ್ಟು ಕೇಸಸ್ ರಿಪೋರ್ಟ್ ಆಗಿದೆ ಅಮೀಬಾ ಬಗ್ಗೆ. ಅಮೀಬಿಕ್ ಮೆನಿಂಜೋ ಎನ್ಸೆಫಲೈಟಿಸ್ ಅಂದ್ಬಿಟ್ಟು ಅರೌಂಡ್ 100 ಕೇಸಸ್ ಏನೋ ಈ ವರ್ಷದಲ್ಲಿ ರಿಪೋರ್ಟ್ ಆಗಿದೆ. ಸೊ ಅದ್ರಲ್ಲಿ ನ್ಯೂಸ್ ಅಲ್ಲೆಲ್ಲ ಬಂದ್ಮೇಲೆ ಎಲ್ಲರೂ ಆತಂಕ ಆಗಿದ್ದಾರೆ ಸ್ವಲ್ಪ. ಸೊ ಏನು ಕೇರಳದಲ್ಲಿ ಯಾವಾಗ್ಲೂ ಏನಾದ್ರು ಒಂದು ಕೇಸಸ್ ಬಂದ್ರುವೆ, ಈಗ ಬಾರ್ಡರ್ ನಮ್ ತಾಲೂಕು ನಮ್ ಜಿಲ್ಲೆ, ಸೊ ನಾವು ಒಂದು ಹೈ ಅಲರ್ಟ್ ಇರಬೇಕು. ಸೊ ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ದೇಶದ 53ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನ್ಯಾಯಮೂರ್ತಿ ಬಿಆರ್ ಗವಾಯಿ ನಿವೃತ್ತಿ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ನೂತನ ನ್ಯಾಯಮೂರ್ತಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ.
ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ರಾಜನಾಥ್ ಸಿಂಗ್, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಾಕ್ಷಿಯಾಗಿದ್ದರು. ಫೆಬ್ರವರಿ 9, 2027ರವರೆಗೆ ದೇಶದ ಮುಖ್ಯ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಸೇವೆ ಸಲ್ಲಿಸಲಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದೀರ್ಘಕಾಲ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿರುವ ಅವರು ಅನೇಕ ಮಹತ್ವದ ತೀರ್ಪುಗಳನ್ನು ನೀಡಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಫೆಬ್ರವರಿ 10, 1962ರಂದು ಹರಿಯಾಣದ ಹಿಸಾರ್ನಲ್ಲಿ ಜನಿಸಿದ್ರು. ಸಾಮಾನ್ಯ ಕುಟುಂಬದಿಂದ ಬಂದಿರುವ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅತ್ಯುನ್ನತ ಹುದ್ದೆಯನ್ನ ಹೇರಿದ್ರು. ಆರಂಭದಲ್ಲಿ ಹರಿಯಾಣದ ಹಿಸಾರ್ನಲ್ಲಿ ವಕೀಲ ವೃತ್ತಿ ಆರಂಭಿಸಿದ್ರು. ನಂತರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ ವೃತ್ತಿಯನ್ನ ಮುಂದುವರೆಸಿದ್ರು. 2018ರಲ್ಲಿ ಹಿಮಾಚಲ ಪ್ರದೇಶದ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬೈಕ್ನಲ್ಲಿ ಆಗಮಿಸುವವರಿಗೆ ಕಾಂಗ್ರೆಸ್ ಮುಖಂಡರು ಪ್ರತಿ ಬೈಕ್ಗೆ 2 ಲೀಟರ್ ಪೆಟ್ರೋಲ್ ಉಚಿತವಾಗಿ ಹಂಚುತ್ತಿದ್ದಾರೆ. ಇದರಿಂದಾಗಿ ಉಚಿತ ಪೆಟ್ರೋಲ್ ಪಡೆಯಲು ಕಾಂಗ್ರೆಸ್ ಕಾರ್ಯಕರ್ತರು ದೊಡ್ಡ ಸಂಖ್ಯೆಯಲ್ಲಿ ಮುಗಿಬಿದ್ದಿದ್ದಾರೆ. 11:30ಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಶಿಡ್ಲಘಟ್ಟ ತಾಲೂಕಿನ ಹನುಮಂತಪುರಕ್ಕೆ ಆಗಮಿಸಿದ್ದು, ನಂತರ ಇಬ್ಬರು ನಾಯಕರು ಹಲವು ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸರ್ಕಾರಿ ಹೈಟೆಕ್ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಶಂಕುಸ್ಥಾಪನೆ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕ್ಯಾಂಪಸ್ ಕಟ್ಟಡ ಉದ್ಘಾಟನೆ, ಒಟ್ಟು 2,000 ಕೋಟಿ ರು ಮೌಲ್ಯದ 28 ಇಲಾಖೆಗಳ 947 ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ದೊರೆತಿದೆ. ರಾಜ್ಯದ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆಯಾದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬ್ಲಡ್ ರಿಪೋರ್ಟ್ ಪಡೆಯೋಕೆ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, 1 ತಿಂಗಳಾದರೂ ಬ್ಲಡ್ ರಿಪೋರ್ಟ್ ಸಿಕ್ತಿಲ್ಲ ಅಂತ ರೋಗಿಗಳು ಅಳಲು ತೋಡಿಕೊಳ್ತಿದ್ದಾರೆ. ದಿನಕ್ಕೆ ಸಾವಿರಾರು ರೋಗಿಗಳು ಚಿಕಿತ್ಸೆಗೆಂದು ಬರ್ತಾರೆ. ಚಿಕಿತ್ಸೆ ಗುಣಮಟ್ಟ ಆಗಿದ್ರೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಆಗ್ತಿವೆ. ಅದರಲ್ಲಿ ಪ್ರಮುಖವಾಗಿ ಸಮಸ್ಯೆ ಇದೆ ಅಂತ ರೋಗಿಗಳು ಆರೋಪ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಮತ್ತು ರೋಗಿಗಳು ಸರಿಯಾಗಿ ಬ್ಲಡ್ ರಿಪೋರ್ಟ್ ಸಿಗ್ತಿಲ್ಲ ಎಂದು ಆರೋಪ ಮಾಡ್ತಾ ಇದ್ದಾರೆ. 4-5 ಬಾರಿ ಬ್ಲಡ್ ಕೊಟ್ಟರೂ ರಿಪೋರ್ಟ್ ಬರಲ್ಲ ಅಂದ್ರೆ ಏನ್ ಹೇಳಬೇಕು? ಚಿಕಿತ್ಸೆ ಪಡೆಯೋದು ಹೇಗೆ ಎಂಬ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬ್ಲಡ್ ತೆಗೆದುಕೊಂಡ ವೈದ್ಯಕೀಯ ಸಿಬ್ಬಂದಿ ಲ್ಯಾಬ್ಗೆ ಕಳಿಸೋದು ತಡ ಆಗ್ತಿದೆ. ಹಾಗಾಗಿ ಬ್ಲಡ್ ಹೆಪ್ಪುಗಟ್ಟಿ ರಿಪೋರ್ಟ್ ಬರ್ತಿಲ್ಲ. ಲ್ಯಾಬ್ ಸಿಬ್ಬಂದಿ ಚುರುಕಾಗಿ ಕೆಲಸ ಮಾಡ್ತಿಲ್ಲ. ಮತ್ತೆ ಓವರ್ಲೋಡ್ ಆಗಿ ಈ ರೀತಿ ಆಗ್ತಾ ಇರಬಹುದು. ತುಂಬಾ ಕಷ್ಟ ಆಗ್ತಿದೆ. ಬ್ಲಡ್ ರಿಪೋರ್ಟ್ ಬೇಗ ಸಿಗುವಂತೆ ಮಾಡಬೇಕು ಎಂದು ರೋಗಿಗಳು ಆಕ್ರೋಶ ಹೊರಹಾಕಿದ್ದಾರೆ. ನಾನು 4 ಸತಿ ಬ್ಲಡ್ ರಿಪೋರ್ಟ್ ಕೊಟ್ಟಿದ್ದೀನಿ. ಪ್ರತಿಯೊಂದು ಬ್ಲಡ್ ರಿಪೋರ್ಟಲ್ಲೂ ಬರೀ ಬ್ಲಡ್ ಕ್ಲಾತ್ ಅಂತಲೇ ತೋರಿಸ್ತಾ ಇದೆ. ಬೇಗ ತಗೊತಾರೆ, ಲ್ಯಾಬಿಗೆ ಬೇಗ ಕೊಡೋದಿಲ್ಲ, ಅದರಿಂದ ಬ್ಲಡ್ ಕ್ಲಾತ್ ಆಗುತ್ತೆ. ಅವಾಗ ಮತ್ತೆ ರಿಪೋರ್ಟಲ್ಲಿ ಬ್ಲಡ್ ಕ್ಲಾತ್ ಅಂತಲೇ ಬರುತ್ತೆ. 2-3 ಟೈಮಲ್ಲಿ ನೋಡಿ, 1 ಅಲ್ಲ 2 ಅಲ್ಲ 3 ಸತಿ ಬ್ಲಡ್ ಕ್ಲಾತ್ ಅಂತ ಬಂದಿದೆ. ಲ್ಯಾಬಲ್ಲಿ ಸಮಸ್ಯೆ ಸರ್. ಇಲ್ಲಿ ಪೇಷಂಟ್ಗೆ ಸ್ಟ್ರೋಕ್, ಅವರಿಗೆ ಸ್ಟ್ರೋಕ್ ಅವ್ರನ್ನ ಎಷ್ಟು ಅಂತ ಗಾಳಿಲಿ ಕರ್ಕೊಂಡು ಓಡಾಡೋಕ್ಕಾಗುತ್ತೆ. ಒಂದು ಬ್ಲಡ್ಗೆ 4-5 ಸರಿ ಸುತ್ತಿಸ್ತಾರೆ. ಇಷ್ಟು ಬಾಟ್ಲಿಗೆ 4-5 ಟೈಮ್ ಹೋಗಬೇಕು. ಈಗ ತಿರ್ಗೋಡಿ, ಈ ಬೆಳಗ್ಗೆ ಹೋಗಿ ಕೊಟ್ಟವ್ರೆ, ಅಲ್ಲಿ ಡಾಕ್ಟರ್ ಏನಂತಾರೆ, ಇನ್ನೊಂದು ಇಸ್ಕೊಂಡು ನಿಂತವ್ರೆ. ಈಗ ಕೆಳಗಡೆ ಹೋಗಿ ಕೇಳಿದ್ರೆ ಕೊಟ್ಟಿದ್ದೀರ, ಬೆಳಗ್ಗೆ ಕೊಟ್ಟಿದ್ದೀರ ಹೋಗ್ರಿ ಅಂತಾರೆ. ಅಲ್ಲಿ ಹೋದ್ರೆ ತಿರ್ಗಿ ಅವರು 6 ರೂಮ್ಗೆ ಹೋಗಿ ಮೇಡಮ್ ತಗೊತಾರೆ. ಇವ್ರು ಪಾಪ ಏನಂತಾರೆ ಅಂದರೆ, ಇನ್ನೂ ಎಂಟ್ರಿ ಆಗಿಲ್ಲ ಅಲ್ಲಿ ಅಂತಾರೆ. ಅಲ್ಲಿ ಎಂಟ್ರಿ ಮಾಡಿದ್ರೆ ಇವ್ರಿಗೆ ರಿಪೋರ್ಟ್ ಕೊಡ್ತಾರೆ. ಅಲ್ಲ ಬ್ಲಡ್ ಗಟ್ಟಿರೋದು ಇವ್ರಿಗೆ ಗೊತ್ತಿರಲ್ಲ. ಅಲ್ಲಿ ರಿಪೋರ್ಟ್ ಅಲ್ಲಿ ಏನು ಚೆಕಪ್ ಮಾಡ್ತಾರೆ ಅವ್ರು ಹೇಳಬೇಕು ರಿಪೋರ್ಟ್ದು. ಇವ್ರು ರಿಪೋರ್ಟ್ ಕೊಡ್ತಾರಲ್ಲ, ಸರ್ಟಿಫಿಕೇಟ್ ಇದು ಕೊಡ್ತಾರಲ್ಲ, ಅವ್ರು ಕಳಿಸಿದ್ದ ಇಲ್ಲಿಗೆ ಕೊಡೋದವರು. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಮಾಡಿದ್ದ ಗ್ಯಾಂಗ್ 7 ಕೋಟಿಯಲ್ಲಿ ಬಳಸಿದ್ದು 1 ಲಕ್ಷ ರೂಪಾಯಿ ಅನ್ನೋದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಪೊಲೀಸರ ತನಿಖೆ ವೇಳೆ ದರೋಡೆಕೋರರು ಸಾಲ ಮತ್ತು ಜೂಜಿನ ಚಟಕ್ಕೆ ಬಿದ್ದು ಈ ಕೃತ್ಯ ಎಸಗಿರುವುದು ಬಯಲಾಗಿದೆ. ಪಾಳು ಬಿದ್ದ ಮನೆಯಲ್ಲಿ ಕೋಟಿ ರು ಬಚ್ಚಿಟ್ಟಿದ್ದುದು ಬೆಳಕಿಗೆ ಬಂದಿದೆ. ಪ್ರಕರಣದ ಮಾಸ್ಟರ್ ಮೈಂಡ್ ಸೇರಿ 7 ಮಂದಿ ಆರೋಪಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಅಲ್ಲದೆ ಆರೋಪಿಗಳು ಉಪಯೋಗಿಸಿಕೊಂಡಿದ್ದು ಒಂದೇ 1 ಲಕ್ಷ ಎಂದು ತಿಳಿದು ಬಂದಿದೆ. 2 ಚೀಲದಲ್ಲಿದ್ದ 7 ಕೋಟಿ ಹಣದಲ್ಲಿ 1 ಲಕ್ಷ ತೆಗೆದು 40,000ಕ್ಕೆ ಒಂದು OnePlus ಮೊಬೈಲ್, 20,000 ರುಗೆ ಒಂದು ಮೊಬೈಲ್ ಖರೀದಿಸಿದ್ದಾರೆ. ದರೋಡೆ ಮಾಡಿಕೊಂಡು ಹೋಗಿದ್ದ ಕಡಿಗಳಲ್ಲೆಲ್ಲ ಸುತ್ತಾಡಲು ಪೆಟ್ರೋಲ್ ಹಾಗೂ 2 ದಿನ ಊಟಕ್ಕೆ ಹಾಗೂ ವಾಸವಿರುವುದಕ್ಕೆ ಮಾಡಿದ್ದ ಲಾಡ್ಜ್ಗಳಿಗೆ ಹಣ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಸಹಾಯ ಮಾಡಿದವರಿಗೆ 5ರಿಂದ 10,000 ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ಆರೋಪಿಗಳು ದರೋಡೆ ಮಾಡಿದ್ದ ಹಣ ರಿಕವರಿ ಮಾಡಲು HDFC ಬ್ಯಾಂಕ್ನಿಂದ ದರೋಡೆಯಾಗಿದ್ದ 7 ಕೋಟಿ 11 ಲಕ್ಷದ ಸೀರಿಯಲ್ ನಂಬರ್ ಕೂಡ ಬ್ಯಾಂಕ್ನವರಿಂದ ಪಡೆದುಕೊಂಡಿದ್ದಾರೆ. ರಸ್ತೆ ಕಾಮಗಾರಿ ಆರಂಭಿಸದಿದ್ದರೆ ಕಂಬಕ್ಕೆ ಕಟ್ಟಿ ಹಾಕಿ ಒದೆಯುವುದಾಗಿ KRIDL ಅಧಿಕಾರಿಗೆ ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಎಚ್ಚರಿಕೆ ನೀಡಿದ್ದಾರೆ.
ರಾಯಚೂರಿನ ಸಿರವಾರ ತಾಲೂಕಿನ ಬರಾಟ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಸಿರವಾರ ರಸ್ತೆಯ ಕಾಮಗಾರಿ ಆರಂಭ, ಶಾಲಾ ಕಟ್ಟಡ ನಿರ್ಮಾಣ ಕಾರ್ಯ ಬಾಕಿ ಹಿನ್ನೆಲೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಎಡಬ್ಲ್ಯೂ ಅನ್ನೋದನ್ನ ನೋಡದೆ ನಾಲಿಗೆ ಹರಿಬಿಟ್ಟು ಒದೆಯುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸಚಿವರು KRIDL ಎಡಬ್ಲ್ಯೂ ಹನುಮಂತಪ್ಪಗೆ ಮನಸೋ ಇಚ್ಛೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕಾಮಗಾರಿ ಪೂಜೆ ಮಾಡಿ ಎಷ್ಟು ದಿನವಾಯಿತು? ರಸ್ತೆ ಕಾಮಗಾರಿ ಆರಂಭಿಸದೆ ಕತ್ತೆ ಕಾಯ್ತಾ ಇದ್ದೀರಾ? ಜನರಿಗೆ ತೊಂದರೆಯಾಗ್ತಿದೆ. ಜನರಿಂದ ಸರ್ಕಾರಕ್ಕೆ ಬಯಸುವ ಕೆಲಸ ಮಾಡ್ತಿದ್ದೀರಾ. ಕೂಡಲೇ ಆರಂಭಿಸದಿದ್ದರೆ ಅಮಾನತು ಮಾತ್ರವಲ್ಲ, ಕಟ್ಟಿ ಹಾಕಿ ಒದೆಯುತ್ತೇನೆ ಎಂದಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜೋರಾದ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ, ಹೈಕಮಾಂಡ್ ಸೂಚನೆ ಮೀರಿ ಡಿಕೆಶಿ ಪಡ ಡೆಲ್ಲಿಗೆ ಎಂಟ್ರಿ. ಇತ್ತ ಸಿಎಂ ಬಡದಲ್ಲಿ ತೀವ್ರ ಅಸಮಾಧಾನ. ವಿರಾಜಪೇಟೆ ಫುಟ್ಬಾಲ್ ಮೈದಾನದಲ್ಲಿ ಗಲಾಟೆ, ಕಡಂಗ ಮತ್ತು ಕೇರಳ ತಂಡದ ಬೆಂಬಲಿಗರ ರಂಪಾಟ. ಪರಿಸ್ಥಿತಿ ಹತೋಟಿಗೆ ತಂದ ಪೊಲೀಸರು. ಕೇರಳದಲ್ಲಿ ಅಮೀಬಾ ವೈರಸ್ ಹೆಚ್ಚಳ, ಚಾಮರಾಜನಗರ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಅಲರ್ಟ್ ಘೋಷಣೆ. ಗಡಿಭಾಗದ ಚೆಕ್ ಪೋಸ್ಟ್ಗಳಲ್ಲಿ ಜಾಗೃತಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.